ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈಗ ಯಾರು ತಮ್ಮ ನೋಡ್ಕೊಂಡಿದ್ರೆ ಇದ್ರ ಫಸ್ಟ್ ಸೆಮ್ ರಿಸಲ್ಟ್ದು ಒಂದು ಸಣ್ಣ ಅಪ್ಡೇಟ್ ಅನ್ನೋದು ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದೇ ಒಂದು ವೀಡಿಯೋ ಹಾಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಬನ್ನಿ, ಈಗ ವಿಡಿಯೋ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ಫಸ್ಟ್ ಸೆಮ್ ರಿಸಲ್ಟು ನಾನು ತುಂಬ ಜನ ಟಿ ಎ ಮಾಡಿದ್ದು, ಮತ್ತು ತುಂಬ ಮೆಸೇಜ್ಗಳು ಬಂದಿದ್ದು, ಮತ್ತು ಹಾಗೆ ತುಂಬ ನಾನು ಹಂಗೆ ವೀಕ್ಲಿ ಒಂದು ಚೆಕ್ ಮಾಡ್ತೀನಿ ವೈಟ್ ಸ್ಟುಡಿಯೋದಲ್ಲಿ ನಮ್ಮದು ಸರ್ಚಿಂಗ್ ಹಿಸ್ಟ್ರಿಯಲ್ಲಿ ಫಸ್ಟ್ ಸೆಮ್ ರಿಸಲ್ಟ್ ಯಾವಾಗ ಅಂತ. ನೋಡಿ, ಫಸ್ಟ್ ಸೆಮ್ ಸ್ಟೂಡೆಂಟಿಗೆ ಯಾರು ನೀವು ಫಿಸಿಕ್ಸ್ ಸೈಕಲು ಕೆಮಿಸ್ಟ್ರಿ ಸೈಕಲ್ ಅಂತಂದು 2 ಸೈಕಲ್ ಇತ್ತು. ಈಗ ಎಕ್ಸಾಮ್ ಅನ್ನೋದು ಬರ್ದಿದ್ದೀರಾ. ಜಸ್ಟ್ ರೀಸೆಂಟಾಗಿ ಈಗ ಒಂದು ವೀಕ್ ಆಯಿತು ಪಿ ಸೈಕಲ್ ಅವ್ರು ಎಕ್ಸಾಮ್ ಮುಗಿಸಿ. ಇನ್ನು ಸಿ ಸೈಕಲ್ ಅವರು ಕ್ಯಾಡ್ ಎಕ್ಸಾಮ್ ಅಂತ ಇರುತ್ತೆ. ನೋಡಿ, ಪಿ ಸೈಕಲ್ ಇದ್ದವರಿಗೆ ಅದು ಗೊತ್ತಿರಲ್ಲ. ಸಿ ಸೈಕಲ್ ಯಾರು ಕೆಮಿಸ್ಟ್ರಿ ಸೈಕಲ್ ಓದ್ತಾ ಇರ್ತೀರಾ ಅವ್ರಿಗೆ ಕ್ಯಾಡ್ ಅಂದರೆ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡಯಾಗ್ರಾಮ್ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ. ಅದು ಕಾಲೇಜ್ ಲೆವೆಲಲ್ಲೇ ನಿಮ್ಮದು ಕರೆಕ್ಷನ್ ಆಗೋದ್ರಿಂದ ಸ್ವಲ್ಪ ಟೈಮ್ ತೊಗೊತದೆ, ಮತ್ತು ಅದನ್ನು ಡೇ ಬೈ ಡೇ ಬ್ಯಾಚ್ ವೈಸ್ ಇಡಬೇಕು. ಅದಕ್ಕೋಸ್ಕರ ಒಂದು ಕೆಮಿಸ್ಟ್ರಿ ಸೈಕಲ್ದು ಯಾವಾಗ ಕ್ಯಾಡ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ, ಮೋಸ್ಟ್ಲಿ ಎಲ್ಲ ಕಾಲೇಜಲ್ಲಿ ಕ್ಯಾಡ್ ಎಕ್ಸಾಮ್ ಅನ್ನೋದು ಮುಗಿದೋಗಿದೆ. ಇನ್ನು ಸಮ್ ಫ್ಯೂ ಕಾಲೇಜಸ್ಸಲ್ಲಿ ಅಷ್ಟೇ ಇದೆ. ಇನ್ನು ಅದು 1 or 2 ಡೇಸಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಈ ಫಿಸಿಕ್ಸ್ ಸೈಕಲಿಗೆ ಎಕ್ಸಾಮ್ ಬರೆದ್ಬಿಟ್ಟು ಮನೇಲಿ ಇದ್ದಾರಲ್ಲ, ಅವ್ರಿಗೀಗ ರಿಸಲ್ಟ್ ಅನೌನ್ಸ್ಮೆಂಟ್ ಬೇಕಾಗ್ತದೆ. ಆವಾಗ ಅದಕ್ಕೋಸ್ಕರ ತುಂಬ ಜನ ಫಸ್ಟ್ ಸೆಮ್ ರಿಸಲ್ಟ್ ಯಾವಾಗ ಬರೋ ಅಂತ ಕೇಳ್ತಿದ್ದಾರೆ. ನೋಡಿ, ಎಲ್ಲರದು ಎಲ್ಲ ಸಬ್ಜೆಕ್ಟ್ ಎಕ್ಸಾಮ್ ಮುಗಿದು ವಿದಿನ್ 1 ವೀಕ್ ಆರ್ 10-15 ಡೇಸಲ್ಲಿ ನಿಮ್ಮದು ರಿಸಲ್ಟ್ ಅನ್ನೋದು ವ್ಯಾಲ್ಯೂಯೇಷನ್ ಆಗಿಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಬಿಡುತ್ತೆ ಬೇಗನೆ. ಅದಕ್ಕೋಸ್ಕರ ನಿಮ್ಮದೇನು ಅಷ್ಟೊಂದು ವರಿ ಮಾಡ್ಕೋಬೇಡಿ ಫಸ್ಟ್ ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ತುಂಬ ಟೆನ್ಷನಲ್ಲಿ ಮತ್ತು ಫ್ಯಾನಿಕಲ್ಲಿ ತುಂಬ ಜನ ಮಿಸ್ ಮಾಡ್ತೀವಿ, ಬ್ರೋ ಏನಾಗುತ್ತೆ ಫಸ್ಟ್ ಸೆಮ್ ರಿಸಲ್ಟ್ ಅಂತ. ಇನ್ನು ಈ ಫಸ್ಟ್ ಸೆಮ್ ಬರ್ದಿದ್ದೀರಾ, ನಿಮ್ಗೆ ಅದ್ರ ಇದು ಯಾವ ಥರ ಕರೆಕ್ಷನ್ ಆಗುತ್ತೆ, ವ್ಯಾಲ್ಯೂಯೇಷನ್ ಆಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ. ಈ ಸರಿ ಎಲ್ಲರಿಗೂ ರಿಸಲ್ಟು ಚೆನ್ನಾಗೇ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಲ್ ದ ಬೆಸ್ಟ್. ಇವಾಗೇ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ಬೋದು ಅಂದರೆ, ನಾವೊಂದು ಈ ಕ್ಯಾಡ್ ಎಕ್ಸಾಮ್ ಬರೆದ್ರೆ ವಿತಿನ್ 20-25 ಡೇಸ್ ಹೊತ್ತಲ್ಲಿ ವಿತಿನ್ ಈ ಮಂತಲ್ಲೇ ಬರುತ್ತೆ ರಿಸಲ್ಟು. ಅದ್ರ ಬಗ್ಗೆ ಯಾವುದು ವರಿ ಮಾಡೋಂತಿಲ್ಲ. ಈ ಮಂತಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ ಎಲ್ಲ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಸೈಕಲ್ ಅವ್ರಿಗೆ. ಈಗ ನಿಮ್ಮ ಜಸ್ಟ್ ಸೈಕಲ್ ಎಕ್ಸ್ಚೇಂಜ್ ಆಗುತ್ತೆ. ಫಿಸಿಕ್ಸ್ ಸೈಕಲ್ ಇದ್ದರೆ ಕೆಮಿಸ್ಟ್ರಿ ಸೈಕಲ್ ಹೋಗ್ತೀರಾ, ಕೆಮಿಸ್ಟ್ರಿ ಇದೆ ಫಿಸಿಕ್ಸ್ ಸೈಕಲ್ ಹೋಗ್ತೀರಾ, ಅಷ್ಟೇ. ಎಕ್ಸಾಮ್ಸಲ್ಲಿ ಸ್ಟಾರ್ಟಿಂಗ್ ಸೆಮ್ಮಲ್ಲಿ ಎಲ್ಲ ಈಸಿ ಸಬ್ಜೆಕ್ಟ್ ಅನ್ನೋದಿರುತ್ತೆ. ನೀವು ಆರಾಮಾಗಿ ಈಸಿಯಾಗಿ ನಿಮ್ಮದು CGP ಅನ್ನೋದು ಇನ್ಕ್ರೀಸ್ ಮಾಡ್ಬೋದು. ನೋಡಿ, ನಿಮಗೇನೋ ಫಸ್ಟ್ ಸೆಮ್ಮಲ್ಲಿ ಯಾವ ಥರ ನೋಟ್ಸ್ಗಳು ಅಂದರೆ, ಫಸ್ಟ್ ಸೆಮ್ಮಲ್ಲಿ ಈಗ ಓದ್ತಿರ್ತೀರ, ನಿಮ್ಗೆ ಯಾವ ಥರ ನೋಟ್ಸ್ ಡೌನ್ ಮಾಡ್ಕೊಳ್ಳೋದು, ಇಂಪಾರ್ಟೆಂಟ್ ಕ್ವಶನ್ಸು ಯಾವ ಥರ ಓದೋದು ಅನ್ನೋದು ಏನೋ ಗೊತ್ತಿರಲಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ VTUಲ್ಲಿ ಒಂದು ಟೆಕ್ನಿಕ್ ತಿಳ್ಕೊಂಬಿಟ್ರೆ ಪ್ರತಿಯೊಂದು ಸೆಮ್ಮಲ್ಲಿ ನೀವು 9+ CGP ಈಜೆ ತೆಗಿಬೋದು. ನೋಡಿ, ಲಿಟ್ರಲಿ ಹೇಳ್ತೀನಿ, ನಂಬಲ್ಲ, ನನಗೂ ಅಷ್ಟೇ. ಸ್ಟಾರ್ಟಿಂಗ್ ಫಸ್ಟ್ ಸೆಮ್ಮಲ್ಲಿ ಅಷ್ಟೇ 9 CGP. ಆಮೇಲೆ ಅದರದೊಂದು ಟೆಕ್ನಿಕ್ ಫಸ್ಟ್ ಸೆಮ್ಮಲ್ಲಿ ಗೊತ್ತಾದಾಗಿಂದ ಇಲ್ಲಿವರೆಗೂ ನಂದು 9+ CGP ಕೆಳಗೆ ಬಂದೇ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನಿಮಗೂ ಆ ಥರ ಯಾವ ಥರ ನೋಟ್ಸ್ನ ಡೌನ್ ಮಾಡ್ಕೊಳ್ಳೋದು, ಯಾವ ಥರ ಓದೋದು, ಅದು ಏನಾದರೂ ಒಂದು ವೀಡಿಯೋ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮಾಡಿ ಬ್ರೋ ಅಂತಂದರೆ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ದು ನೋಟ್ಸ್ ಯಾವ ಥರ ಡೌನ್ ಮಾಡ್ಕೋಬೇಕು, ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು, ಇಂಥ ಸ್ಪೆಸಿಫಿಕ್ ಕ್ವಶನ್ಸ್ ಅಂತ ಇರ್ತವೆ, ಅವನ್ನಷ್ಟೇ ಓದಿದ್ರೆ ಸಾಕು. ನೀವು ಆರಾಮ 9+ CGP ಮಾಡ್ಬೋದು ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ. ಇನ್ನು ಬರೋ ಸೆಮ್ಮಲ್ಲಿ ಕೂಡ ಅದೇ ಥರ ಇರುತ್ತೆ. ಜಸ್ಟ್ ಇನ್ನು ತಿಳ್ಕೊಬೇಕಾಗಿತ್ತು. ಇನ್ನು ನಿಮ್ಗೆ ಯಾವ ಥರ ವೀಡಿಯೋ ಬೇಕು, ನಿಮ್ಗೆ ಏನು ಬೇಕು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವೀಡಿಯೋಲ್ಲಿ ಬರುವಂಥ ಎಲ್ಲ ಅಪ್ಡೇಟ್ಸು ಹಾಗೂ ನಿಮಗೆ ಪ್ರತಿಯೊಂದು ನೋಟ್ಸು ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಈಗ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ದು ಒಂದು ಪ್ಲೇ ಲಿಸ್ಟ್ ಥರ ಇದೆ. ಅದರಲ್ಲಿ ನೋಟ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದಿದೆ. ಡೌನ್ ಮಾಡ್ಕೊಂಡು ನೋಡ್ಬೋದು. ಪ್ಲೇ ಲಿಸ್ಟ್ ಇದೆ, ಚೆಕ್ಔಟ್ ಮಾಡ್ಕೊಳ್ಳೋದು ಇದೇ ಚಾನಲಿದೆ. ಮತ್ತು ನಿಮ್ಗೆ ಏನೇ ಥರ ಡೌಟ್ಸ್ ಇದ್ದರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ನಿಮ್ಗೆ ಏನಾದರೂ ಇನ್ನೂ ಯಾವ ಥರ ಓದಬೇಕು ಬ್ರೋ, ಪ್ರತಿಯೊಂದು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಮ್ಮ ಚಾನಲ್ ಹಾಕಿ ಅಂತ ತಿಳಿಸ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್. ಇಲ್ಲಿವರೆಗೂ ಮಾಡಿದ ವೀಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಗುಡ್ ಡೇ. ಸಿಗೋಣ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್. ಬೈ ಗಾಯ್ಸ್. ಲವ್ ಯು.